ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ದಿನಾಂಕ 31/1/2026ರಂದು ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಶನಿವಾರ ರಾತ್ರಿ 10 ಗಂಟೆಗೆ ದ್ವಿತೀಯ ಬಾರಿಗೆ ಗೆಳೆಯರ ಬಳಗದ ವತಿಯಿಂದ ಬಸವ ಕಲಾಲೋಕ ಬಸಾಪೂರ್ ದಾವಣಗೆರೆ ಇವರಿಂದ ಶ್ರೀ ಬನಶಂಕರಿ ಡ್ರಾಮಾ ಸೀನ್ಸ್ ಬಸಾಪೂರು ಇವರ ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಆಧುನಿಕ ಧ್ವನಿ ವರ್ಧಕದಿಂದ ಉತ್ತಂಗಿ ಗ್ರಾಮದ ರೇವರೆಂಡ ಉತ್ತಂಗಿ ಚನ್ನಪ್ಪ ಕಲಾ ಮಂದಿರದಲ್ಲಿ ಶ್ರೀ ಪ್ರಕಾಶ್ ಕಡವಟ್ಟಿ ವಿರಚಿತ ಸುಂದರ ಸಾಮಾಜಿಕ ನಾಟಕ ಸತಿ ಸಂಸಾರದ ಜ್ಯೋತಿ ಎಲ್ಲ ಕಲಾ ಅಭಿಮಾನಿಗಳು ಹಾಗೂ ಊರಿನ ಗುರು ಹಿರಿಯರು ಸುತ್ತಮುತ್ತಲಿನ ಎಲ್ಲ ಕಲಾವಿದರು ಬಂದು ನೋಡುವಂತಹ ಸುಂದರ ಸಾಮಾಜಿಕ ನಾಟಕ ಎಂದು ಉತ್ತಂಗಿ ಗ್ರಾಮದಲ್ಲಿ ದ್ವಿತೀಯ ಬಾರಿಗೆ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿತ್ತು. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ವಿರಕ್ತಿಮಠ ಉತ್ತಂಗಿ ಇವರು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಕೃಷ್ಣ ನಾಯಕ್ ಶಾಸಕರು ಹೂವಿನ ಅಡಗಲಿ ಇವರು ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಕುಂಟನಗೌಡರು ಗೀತಾ ದಾನನಗೌಡರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಉತ್ತಂಗಿ ಇವರು ವಹಿಸಿದ್ದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ದುರ್ಗಾಂಬಾ ದೇವಿಯ ಹಬ್ಬದ ಪ್ರಯುಕ್ತ ಈ ಗ್ರಾಮದ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿರುವಂಥ ಈ ನಾಟಕದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿಣಿ ಗೀತಾ ದಾನನಗೌಡರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ, ಸ್ನೇಹಿತರಾದಂಥ ಜಾಮನಗೌಡರವರೇ, BSSN ಅಧ್ಯಕ್ಷರುಗಳೇ, BSSN ಸದಸ್ಯರೇ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸ್ನೇಹಿತರಾದಂಥ ಪುನೀತ್ ದೊಡ್ಡಮನಿಯವರೇ, ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯ ಗಣ್ಯ ಮಾನ್ಯರೇ, TV9 ಮಾಧ್ಯಮದ ಸ್ನೇಹಿತರಾದಂಥ ವಿಶ್ವನಾಥ್ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಈ ಊರಿನ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿರುವಂಥ ಎಲ್ಲ ಕಲಾಭಿಮಾನಿಗಳೇ ಮತ್ತು ಆತ್ಮೀಯ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದ ಒಂದು ತಳಹದಿ ಅಂತಂದರೆ ಒಂದು ದೊಡ್ಡ ಸಾಂಸ್ಕೃತಿಕ ಹಿನ್ನೆಲೆ, ಒಂದು ಧರ್ಮ. ಇವೆರಡು ಆಧಾರದ ಮೇಲೆ ನಮ್ಮ ಭಾರತ ದೇಶ ನಿಂತಿದೆ. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಲಿಸಿದಾಗ ಅನೇಕ ಧರ್ಮಗಳು, ಅನೇಕ ಮತದವರು, ಅನೇಕ ಭಾಷೆಯ ಆಡುವಂಥ ಜನರು, ವಿವಿಧ ಪರಂಪರೆ, ವಿವಿಧ ಒಂದು ಕಲೆಯನ್ನ ಅಳವಡಿಸಿಕೊಂಡಿರುವಂಥ ಒಂದು ಜನರು, ವಿವಿಧ ಉಡುಪು, ವಿವಿಧ ರೀತಿಯ ಒಂದು ಉಡುಗೆ ತೊಡುಗೆಗಳನ್ನು ಯಾವುದಾದ್ರೂ ದೇಶ ಹೊಂದಿದ್ರೆ ಅದು ನಮ್ಮ ಭಾರತ ದೇಶ. ನಮ್ಮ ಪೂರ್ವಜರು ನಮಗೆಲ್ಲ ಒಂದು ಉತ್ತಮವಾದಂಥ ಒಂದು ಫೌಂಡೇಶನ್ ಅನ್ನು ಹಾಕಿದ್ದಾರೆ. ಏನಂದ್ರೆ ಎಲ್ಲ ಮತದವರು ಅವರವರ ಒಂದು ಹಿನ್ನೆಲೆ ಏನೇ ಇದ್ರೂ ಕೂಡ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವುದರ ಮೂಲಕ, ಒಂದು ದೀಪಾವಳಿ ಇರ್ಬೋದು, ಇಂಥ ದೇವರ ಉತ್ಸವ ಇರ್ಬೋದು, ಎಲ್ಲರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ, ಒಂದೇ ಊರಿನಲ್ಲಿ ಅವರ ಸಂಬಂಧಿಕರಲ್ಲಿ ಹೋದ ಗಂಗಪ್ಪ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ವೇದಿಕೆ ಮೇಲೆ ಆಸನಕ್ಕಂತ ಸನ್ಮಾನ್ಯ ಶ್ರೀ ಪುನೀತ್ ದೊಡ್ಡಮನಿಯವರು ಒಂದು 2 ನಿಮಿಷಗಳಲ್ಲಿ ನೋಡಿ ಅವರ ಪ್ರಶ್ನೆ ಕೇಳುತ್ತೇನೆ. 2 ನಿಮಿಷ ಸಮಯ. ಎಲ್ರಿಗೂ ನಮಸ್ಕಾರ. ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಅತ್ಯಂತ ಸಂಭ್ರಮ ಸ್ಥಳದಲ್ಲಿ ನಡೆದಿದೆ. ಅದಕ್ಕಿಂತ ಮುಂಚಿತವಾಗಿ ಹನುಮ ಯಾರು ಅಂದರೆ ರಾಮನ ಭಂಟ.
ಸುದೀರ್ಘ 500 ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಮೊದಲು ನಾವು ರಾಮನಿಗೂ ಹನುಮನಿಗೂ ಒಂದು ಜಯಘೋಷಣ ಹೇಳೋಣ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಹಿಂದೂ ಹೃದಯ ಸಾಮ್ರಾಟ್ ಪ್ರಭು ಶ್ರೀ ರಾಮಚಂದ್ರ ಕಿ, ಹಿಂದೂ ಹೃದಯ ಸಾಮ್ರಾಟ್ ಪವನ ಸುತ ಹನುಮಾನ ಕಿ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀಗಳು ಈಗ ಆಲ್ರೆಡಿ ಆಶೀರ್ವಚನವನ್ನು ನೀಡಿದ್ದಾರೆ ಅಂತೇಳಿ ಆಯೋಜಕರು ತಿಳಿಸಿದರು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಶ್ರೀಯುತ ಓದಗಂಗಪ್ಪ ಸರ್ ಅವರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು, ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯುವಕರು ನಮಗೂ ಕೂಡ ಇವತ್ತಿನ ಈ ನಾಟಕದ ಉದ್ಘಾಟನೆಗಾಗಿ ವಿಶೇಷವಾಗಿ ಅತಿಥಿಗಳಾಗಿ ಆಗಮಿಸಬೇಕಂತೇಳಿ ಪ್ರೀತಿಯ ಮನವಿಯನ್ನು ಮಾಡಿದ್ರು. ಆ ನಿಮಿತ್ತವಾಗಿ ನಾವು ಕೂಡ ಬಂದಿದ್ದೀವಿ. ಭಾಳ ಸಂತೋಷ. ಇವತ್ತಿನ ಈ ಕಾರ್ಯಕ್ರಮ ಏನಿದೆ, ನಾವು ಬರೋದು ಅಥವಾ ತಾವೆಲ್ಲ ಬರೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾಗಿ ಇದೊಂದು ಆಯೋಜನೆ ಮಾಡ್ಬೇಕಂತ ಹೇಳಿದ್ರೆ ಅದು ಕೂಡ ಭಾಳ ಇಂಪಾರ್ಟೆಂಟ್. ನಾಲ್ಕು ಜನಗಳ ಹತ್ರ ದೇಣಿಗೆಯನ್ನು ಕೇಳಬೇಕು, ಎಲ್ಲ ಟೀಕೆ ಟಿಪ್ಪಣಿಗಳಿರ್ತವೆ. ಅವನ್ನೆಲ್ಲವನ್ನು ಮೀರಿ ಒಂದು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಾಟಕವನ್ನು ಆಯೋಜನೆ ಮಾಡಬೇಕಂತ ಶ್ರಮ ಭಾಳ ಇರುತ್ತೆ. ಹಾಗಾಗಿ ದ್ವಿತೀಯ ಬಾರಿಗೆ ಏನು ಗೆಳೆಯರ ಬಳಗದ ವತಿಯಿಂದ ನಾಟಕವನ್ನು ಆಯೋಜನೆ ಮಾಡಿದ್ದಾರೆ, ತಾವೆಲ್ಲರೂ ಕೂಡ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಅಂತೇಳಿ ಕೇಳ್ತೇನೆ. ಇನ್ನೇನು ನಾಟಕ ಆರಂಭ ಆಗುತ್ತೆ. ನಮ್ಮ ಓದಂಗಪ್ಪ ಸರ್ ಕೂಡ ಹೇಳಿದರು, ಇದರಲ್ಲಿ ಒಂದು ಸಾಮಾಜಿಕ ನಾಟಕ ಸತಿ ಸಂಸಾರದ ಜ್ಯೋತಿ ಅಂತೇಳಿ. ಭಾಳಷ್ಟು ಜನ ಸತಿ ಅಂದರೆ ಪತ್ನಿ ಅಂತ, ಪತ್ನಿ ಅಥವಾ ಹೆಂಡತಿ ಸಂಸಾರದ ಜ್ಯೋತಿ ಯಾಕೆ ಆಗ್ತಾಳೆ, ಸಾಕಷ್ಟು ಇಲ್ಲಿಗೂ ಕೂಡ ಮದುವೆಯಾಗಿ ಬಂದಿರ್ತಾರೆ, ಬೇರೆ ಕಡೆಗೂ ಕೂಡ ಮದುವೆಯಾಗಿ ಹೋಗೋರು ಇರ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಮನ ಪರಿವರ್ತನೆಯ ನಾಟಕ ಇದು ಅಂತ ನಾನು ಕೂಡ ಭಾವಿಸ್ತೇನೆ. ಎಲ್ಲರೂ ಕೂಡ ಈ ನಾಟಕವನ್ನು ಅತ್ಯಂತ ಗಂಭೀರವಾಗಿ ನೋಡಬೇಕು. ಹಾಸ್ಯ ಇರುತ್ತೆ, ಎಲ್ಲದೂ ಇರುತ್ತೆ. ಎಲ್ಲದನ್ನು ಸ್ವೀಕಾರ ಮಾಡಿ ತಾವೆಲ್ಲರೂ ಕೂಡ ಈ ನಾಟಕವನ್ನು ಆನಂದಿಸಬೇಕು ಅಂತೇಳಿ ಕೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಜೈ ಶ್ರೀರಾಮ್. ಶ್ರೀ ಪುನೀತ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಶ್ರೀ ಮಲಂಗೋಡ ನಿರ್ದೇಶಕರು, ತಾಲೂಕ್ ಪಂಚಾಯತಿ ಕಂಪ್ಲಿ ಅವರ ನುಡಿಗಳವರ ಪ್ರಶ್ನೆ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಒತ್ತಂಗಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಕಲಾಭಿಮಾನಿಗಳೇ, ಈ ಸತಿ ಸಂಸಾರದ ಜ್ಯೋತಿ ಅಂತಕ್ಕಂಥದ್ದು 30 ವರ್ಷದಿಂದ ನಾವಿನ್ನು ಸಣ್ಣ ಹುಡುಗರಿದ್ವಿ, ಅವಾಗ ಆಡಿದ್ರು. ಅದು ಹೆಂಗಂದ್ರೆ 100 Days ಹಿಟ್ ಅಂತಾರಲ್ಲ, ಪ್ರೇಮಲೋಕ ರಣಧೀರ ಹೆಂಗ ಫಿಲ್ಮ್ ಹಿಟ್ಟಾದವು ಅದೇ ರೀತಿ ಹಿಟ್ಟಾಗಿದ್ದು. ಅಂಥದ್ದೇ ಮತ್ತೊಂದು ಪ್ರಯೋಗವನ್ನ ಉಚಿತ ಪ್ರವೇಶ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಗೆಳೆಯರ ಬಳಗಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಇನ್ನೂ ಹೆಚ್ಚಿನ ಮಾತಾಡಿದ್ರೆ ನೀವು ಹೋಗ್ತೀರಿ, ಇಲ್ಲ ನಮ್ಮನ್ನು ಹೋಗಿಸ್ತೀರಿ. ಓಕೆ, ಥ್ಯಾಂಕ್ ಯು. ಅವರಿಗೆ ಗೆಳೆಯರ ಬಳಗಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಕುರಿತು TV9 ಟೀಮ್ ಲೀಡರ್ ಆಗಿರ್ತಕ್ಕಂಥ ಶ್ರೀ NM ವಿಶ್ವನಾಥ್ ಅವರು ಒಂದು 2 ನುಡಿ ಅರ್ಪಿಸಬೇಕು ಕೇಳುತ್ತಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಗ್ರಾಮದ ಸಮಸ್ತರೇ, ಇವತ್ತು ಪ್ರತಿ ವರ್ಷ ಕೂಡ ನಮ್ಮ ಗ್ರಾಮದಲ್ಲಿ ಆಂಜನೇಯ ರಥೋತ್ಸವದ ಪ್ರಯುಕ್ತ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಕೂಡ ನಮ್ಮ ಶ್ರೀ ನಾಗರಾಜ್, ವೀರಯ್ಯ ಸೇರಿದಂತೆ ನಮ್ಮೆಲ್ಲ ಗೆಳೆಯರ ಬಳಗದವರು ಇವತ್ತು ಸತಿ ಸಂಸಾರದ ಜ್ಯೋತಿ ಅಂತಕ್ಕಂಥ ನಾಟಕವನ್ನು ಆಯೋಜನೆ ಮಾಡಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಈಗಾಗಲೇ ನೆರವೇರಿಸಿದ್ದೇವೆ. ಇವತ್ತು ಸಾಕಷ್ಟು ಇಲ್ಲಿ ವೇದಿಕೆಯಲ್ಲಿ ಸಾಕಷ್ಟು ಗಣ್ಯಮಾನ್ಯರಿಗೆ ಸನ್ಮಾನ, ಈ ರೀತಿಯಾದಂಥ ಕಾರ್ಯಕ್ರಮ ಭಾಳ ಡಿಲೇ ಆಯಿತು ಅಂತೇಳಿ ನೀವು ಅಂದ್ಕೊಂಡಿರ್ತೀರಿ. ಆದರೆ ಯಾಕಂದರೆ ಈ ಟಿಕೆಟ್ ಇಲ್ಲದೆ ನಾವು ಎಲ್ಲರ ಹತ್ರ ದೇಣಿಗೆಯನ್ನು ಪಡೆದು ಎಲ್ಲ ಗಣ್ಯಮಾನ್ಯರಿಂದ ಸಹಕಾರ ಪಡೆದು ಈ ರೀತಿಯಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿರೋದ್ರಿಂದ ಇದು ಅನಿವಾರ್ಯ ಕೂಡ ಆಗಿರುತ್ತದೆ. ಜೊತೆಗೆ ಎಲ್ಲರನ್ನೂ ಗೌರವಿಸುವಂಥದ್ದು, ಎಲ್ಲ ಸಂಘ ಸಂಸ್ಥೆಗಳು, ಗ್ರಾಮದ ಎಲ್ಲ ಮುಖಂಡರು, ಎಲ್ಲ ವಿವಿಧ ಇಲಾಖೆಗಳಲ್ಲಿ ಇರ್ತಕ್ಕಂಥ ಇವ್ರನ್ನ ಗೌರವಿಸಿರುವಂಥ ನಮ್ಮ ಗೆಳೆಯರ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಮುಂದೆ ಕೂಡ ನಮ್ಮ ಗೆಳೆಯರ ಬಳಗದ ವತಿಯಿಂದ ಇನ್ನು ಮುಂದಿನ ವರ್ಷ ಇದಕ್ಕಿಂತ ಅದ್ಧೂರಿಯಾಗಿ ವಿವಿಧ ಕಾರ್ಯಕ್ರಮಗಳು ನಡೀಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೀಲಿ. ಮತ್ತು ಇಂದಿನ ಈ ಒಂದು ಕಾರ್ಯಕ್ರಮ
ಈ ಒಂದು ನಾಟಕ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆರಂಭವಾಗುವಂಥ ನಾಟಕ ಯಶಸ್ವಿಯಾಗಿ ಪ್ರದರ್ಶನ ಆಗಲಿ ಅಂತೇಳಿ ನೆನಪು ಮಾಡಿಕೊಳ್ತಾ ನನ್ನ ಈ ಒಂದು 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಎನ್ ಎಂ ವಿಶ್ವನಾಥ್ ಅವರ ಧನ್ಯವಾದಗಳು. ಇದೀಗ ಕೆ ಜಿ ಹನುಮಂತಣ್ಣವರು ಕೂಡ ಒಂದು 2 ನುಡಿ ಹೇಳ್ಬೇಕಂತ ಕೇಳ್ಕೊತಿದ್ದೇನೆ. ರನ್ನಿಂಗ್ ಐತೆ. ಉತ್ತಂಗಿಯ ಸಕಲ ಸಂಗತಿಗಳನ್ನ ನಾಡಿನಾದ್ಯಂತ ಅಚ್ಚುಕಟ್ಟಾಗಿ ಪ್ರಸಾರ ಮಾಡಿ ನಮ್ಮ ಉತ್ತಂಗಿ ಹೆಮ್ಮೆ ತಂದಿರತಕ್ಕಂತಹ ಶ್ರೀ ಕೆ ಮಂಜುನಾಥ್ ಮಾಧ್ಯಮ ಮಿತ್ರರು, ಉತ್ತಂಗಿಯ ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರು, ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕೆಎಸ್ಆರ್ಟಿಸಿ ನೌಕರರು, ಡಾಕ್ಟರ್ BR ಅಂಬೇಡ್ಕರ್ ಗೆಳೆಯರ ಬಳಗ, ಜಸ್ಕಾಂ ನೌಕರರ ಬಳಗ, ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ಉತ್ತಂಗಿ ಗ್ರಾಮದ ಗೆಳೆಯರ ಬಳಗದ ವತಿಯಿಂದ ಒಂದು ಸತಿ ಸಂಸಾರದ ಜ್ಯೋತಿ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ನಾಟಕನ ಯಾಕೆ ಚಾಯ್ಸ್ ಮಾಡಿದ್ವಿ ಅಂತಂದ್ರೆ CJ ನಾಗರಾಜು, ವೀರಯ್ಯ ಎಲ್ಲ ಕುಂತ್ಕೊಂಡು ನಾವು ಡಿಸ್ಕಷನ್ ಮಾಡಿದಾಗ ನಮ್ಮೂರಲ್ಲಿರ್ತಕ್ಕಂಥ ಹವ್ಯಾಸಿ ಕಲಾವಿದರು ಯಾವುದೇ ನಾಟಕ ಆಡ್ಲಿಕ್ಕೆ ಮುಂದೆ ಬರದೇ ಇರ್ತಕ್ಕಂಥ ಕಾರಣ ಒಂದು ತೇರು ರಥೋತ್ಸವ ಅಂದಮೇಲೆ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ನೀಡಬೇಕು ಅಂತ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರನ್ನು ಒಗ್ಗೂಡಿಸಿ ಒಂದು ಸತಿ ಸಂಸಾರದ ಜ್ಯೋತಿ ಈ ನಾಟಕನ ಯಾಕೆ ಚಾಯ್ಸ್ ಮಾಡಿದ್ವಿ ಅಂದ್ರೆ ಈಗ ನಾವು ಬಾಲಕರಿದ್ದಂಥ ಸಂದರ್ಭದಲ್ಲಿ ಎಲ್ಲ KSRTCಯ ನೌಕರರೆಲ್ಲ ಸೇರ್ಕೊಂಡು ಶಿವಯೋಗಿ ಇವರೆಲ್ಲ ಸೇರ್ಕೊಂಡು ಅವರು ಅವತ್ತಿನ ಕಲಾವಿದರೆಲ್ಲ ಸೇರಿಕೊಂಡು ಸತಿ ಸಂಸಾರದ ಜ್ಯೋತಿಯನ್ನ ನಾಟಕ ಆಡಿದಂಥ ಸಂದರ್ಭದಲ್ಲಿ ಇವತ್ತಿಗೂ ನನಗೆ ನೆನಪಿದೆ. ಆ ನಾಟಕ ಇವತ್ತಿಗೆ ನಮಗೆ ಕಣ್ಣಿಗೆ ಕಟ್ಟಿದಂಗ ಅವಕಾಶ ಮಾಡಿಕೊಟ್ಟಿದ್ರು. ಆ ನಾಟಕದ ಸವಿ ನೆನಪಿಗೋಸ್ಕರ ಅವಿರ್ತಕ್ಕಂಥ ಹಿರಿಯ ಕಲಾವಿದರು ಅವತ್ತಿನ KSRTCಯಿಂದ ಎಲ್ಲ ಕಲಾವಿದರು ಸೇರಿ ಮಾಡಿದ್ರಲ್ಲ ಅವರ ನೆನಪಿಗೋಸ್ಕರನ ಒಂದು ಸತಿ ಸಂಸಾರದ ಜ್ಯೋತಿಯನ್ನ ಇನ್ನೊಂದು ಸಾರಿ ನಮ್ಮ ಗ್ರಾಮದ ಜನತೆಗೆ ಅವಕಾಶ ಮಾಡಿಕೊಡೋಣ ಅಂತ ಮಾತಾಡಿಕೊಂಡು ಈ ಒಂದು ನಾಟಕ ಪ್ರದರ್ಶನವನ್ನ ಏರ್ಪಡಿಸಿರ್ತೇವೆ. ಈ ನಾಟಕ ಪ್ರದರ್ಶನದ ಹಿಂದೆ ಸಾಧಕ ಬಾಧಕಗಳು ಬಹಳ ಇರ್ತವೆ. ಈ ಮಾಲಕರ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಆಯೋಜಕರು ಇರ್ಬೋದು, ಅದಕ್ಕೆ ಆರ್ಥಿಕ ಸಹಾಯ ಬೇಕಾಗುತ್ತೆ. ಅಂತಹ ಸಹಾಯವನ್ನು ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಈ ಉತ್ತಂಗಿ ಗ್ರಾಮದ ಜನತೆಗೆ ಒಂದು ಮನೋರಂಜನಾ ಕಾರ್ಯಕ್ರಮ ನೀಡಿರ್ತಾರೆ. ಅವರಿಗೆ ಮತ್ತು ಆಯೋಜಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರೂಪಣೆ ಮಾಡಿರ್ತಕ್ಕಂಥ ಕೆ ತಾತಪ್ಪನವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ವಿ. ಮತ್ತು ತಾತಪ್ಪ ಅವರಿಗೂ ಶ್ರೀ ಕುಂಡನಗೌಡರು ಮಂಜುನಾಥ್ ಅವರಿಗೆ ಕೂಡ ವೇದಿಕೆ ಪರವಾಗಿ ಕಿರಿದಾದ ಸನ್ಮಾನ ಏರ್ಪಡಿಸಲಾಗಿದೆ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿಕೊಂಡು ಇದುವರೆಗೂ ಕೂಡ ಸಮಾಧಾನ ಚಿತ್ತರಾಗಿ ಕೂತ್ಕೊಂಡಿರ್ತಕ್ಕಂತಹ ಶ್ರೀಮತಿ ಗೀತಾ ದಾನನಗೌಡರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉತ್ತಂಗಿ, ಇವರು ಅಧ್ಯಕ್ಷಿ ನುಡಿಗಳನ್ನು ಹೇಳ್ಬೇಕಂತ ಕೇಳುತ್ತಿದ್ದೇನೆ. ಅವರ ಪರವಾಗಿ ನಮ್ಮ ಊರಿನ ಮುಖಂಡರಿಕ್ಕಂತಹ ಸನ್ಮಾನ್ಯ ಶ್ರೀ ದಾನಗೌಡನವರು ವೇದಿಕೆಗೆ ನುಡಿಗಳನ್ನು ಅರ್ಪಿಸಬೇಕಂತ ಕೇಳ್ಕೊತಿದ್ದೇನೆ. ಈಗಾಗಲೇ ಸಮಯ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಆಂಜನೇಯ ಸ್ವಾಮಿ ಮತ್ತು ದುರ್ಗಾದೇವಿಯ ಆಶೀರ್ವಾದಗಳನ್ನು ಕೇಳುತ್ತಾ ಈ ದಿವಸ ಈ ಊರಿನಲ್ಲಿ ನಮ್ಮ ಗೆಳೆಯರ ಬಳಗ CJ ನಾಗರಾಜ ನೇತೃತ್ವದಲ್ಲಿ 2ನೇ ಬಾರಿಗೆ ಸತಿ ಸಂಸಾರ ಜ್ಯೋತಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಂಥ ನಾಟಕಗಳನ್ನು ಎಲ್ಲ ಊರುಗಳಲ್ಲಿ ಫ್ರೀಯಾಗಿ ಮಾಡೋದು ಬಹಳ ಕಷ್ಟ. ಆ ರಿಸ್ಕನ್ನು CJ ನಾಗರಾಜ ಮತ್ತು ಸಂಘಟನೆಗಳು ತಗೊಂಡಿದ್ದಾರೆ. ಅವರಿಗಾಗಿ ನಾನು ವೈಯಕ್ತಿಕವಾಗಿ ನಮ್ಮ ವೇದಿಕೆ ಮಾಡಿದ ಎಲ್ಲರ ಪರವಾಗಿ ಮತ್ತು ಪೂರ್ವಕವಾದ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ವರ್ಷ
ನಮ್ಮ ಆಂಜನೇಯ ಸ್ವಾಮಿ, ದುರ್ಗಾದೇವಿ ನಮ್ಮ ಉತ್ತಂಗಿ ಗ್ರಾಮಕ್ಕೆ ಒಳ್ಳೆ ಮಳೆ ಬೆಳೆಯನ್ನು ಕೊಟ್ಟು, ಒಳ್ಳೆ ಬೆಳೆಯನ್ನು ಕೊಟ್ಟು, ಬೆಳೆಗಳಿಗೆ ಒಳ್ಳೆ ಬೆಲೆಯನ್ನು ಕೂಡ ಕೊಳ್ಳಿ ಅಂತೇಳಿ ಆ ಆಂಜನೇಯ ಸ್ವಾಮಿ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತಾ ಈ ಎರಡು ಮಾತ್ರ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಹನುಮಾನ್ ಜಿ. ಇದುವರೆಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯಮಾನ್ಯರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ವಿರಾಮ ಬರ್ತಿದ್ರೆ. ಜೈ ಹಿಂದ್, ಜೈ ಕರ್ನಾಟಕ. नमो निवारण करुण भरण शिव शरण शिव शरण नमो निवारण करुण भरण शिव शरण शिव शरण नमो देव गुरुदेव सतत परिपूर्ण परिपूर्ण नमो देव गुरुदेव सतत परिपूर्ण परिपूर्ण नमो नाट्य कला पावना नमो नाट्य कला पावना नमो हरवर निरंजन ओम नमो गुरु बसवराज ओम नमो वरयोगी तेज ओम नमो गुरु बसवराज ओम नमो वरयोगी तेज ओम नमो ओम नमो ओम नमो ಹಂಗ ತಿಳ್ಕೊಂಡ ನನ್ನ ಮಗಳ ಮುಂದ ಗಂಭೀರವಾಗಿ ಪಕ್ಕ ಗಂಡಸಾಗಿರು. ಈಗ ನಾನು ನಿಮ್ದ ಇದನ್ನ ಮಾಡ್ತೀನಿ. ಯಾವುದು? ಏನು ಮಾಡ್ತೀಯ? ವರ್ಣನೆ. ಏ ಕಾಡೇಶಿ, ಮತ್ತೆ ಹೆಂಗಿದ್ರು ನಾನು ನಿಮ್ ದವಾಖಾನ್ಯಾಗ ಒಳ್ಳೊಳ್ಳೆ ಡಾಕ್ಟರ್ ಅದಾರ. ಅದ್ರಾಗ ಯಾವ್ದಾದ್ರೂ ಒಂದು ನೋಡಿ ನಂಗ ಮದ್ವೆ ಯಾಕೆ ಮಾಡಿಸ್ಬಾರ್ದು? ಉಪಕಾರ ಮಾಡ್ದಂಗಾಗುತ್ತ. ಕಾಳು ಹೇಳು. ಮಾಡಲ ನಿನಗೆ ಪ್ರೇಮದ ಪಾಠ. ಹೊಡಿತೇನೆ ಗೋಟ ಇಟ್ಕೊಳಪ್ಪ, ತಿರುಗಿಸಿ ಗೋಟ. ಕಾಳು ನನ್ನ ಉದ್ಧಾರ ಮಾಡಿ ನೀನು ಉಪ್ಪಿನಕಾಯಿ ತಿನ್ನಿಸ್ಬೇಕಂತ ನನಗೂ ತಂದೆ ಗುರುವೇ, ನನಗ ಉದ್ಧಾರ ಮಾಡು ಸಾಕು. ಉಪ್ಪಿನಕಾಯಿ ಬೇಕಾದ್ರೆ ನೀನ ತಿನ್ನು. ಅಲ್ಲ ಕಾಳು, ಉದ್ಧಾರ ಮಾಡಿಂದ ಉಪ್ಪಿನಕಾಯಿ ತಿನ್ನಿಸ್ಲೇಬೇಕಾ? ಬೇಡಲ್ಲ. ನೋಡು ಕಾಳು, ಬೇಡ ಕಾಳು. ಕಾಳು ಕಾಳು ಗಂಭೀರ ನೀನಾತ ಅಂಗಿ ಅಂತದಲ್ಲ. ಕಾಳು ಹೇಳು. ಇಷ್ಟೊಂದು ಜನಗಳ ಮಧ್ಯೆ ಏನಂತ? ಬಹಳ ಸುಂದರವಾದ ಸಮಯದಲ್ಲಿ ನೀನು ನನ್ನ ಧರ್ಮಪತ್ನಿ ಆಗೋಂತ ಹೇಳ್ತಾ ಇದ್ದೀನಿ. ನನ್ನ ನೀನು ಗೆಲ್ಲಲಾರೆ. ತಿಳಿದು ತಿಳಿದು ಚಲವೇ ತಗಿ ಎಲ್ಲರ ಮಾನ ಹೋಯ್ತು. ಮನೆಗೆ ಹೋದರೆ ನನ್ನ ಕೈಯಿಂದ ನನ್ನ ನೀನು ಗೆಲ್ಲಲಾರೆ. ತಿಳಿದು ತಿಳಿದು ಚಲವೇ ಈಗ ನಿನ್ನ ಬಗ್ಗೆ ನಾನು ಏನಾಗಲ್ಲ. ವರ್ಣನೆ ಮಾಡಿ ಹೇಳ್ತೀನಿ. ಇಲ್ಲ ಈ ಮನೆಯಲ್ಲಿ ನ್ಯಾಯ, ಈ ಮನೆಯಲ್ಲಿ ನ್ಯಾಯ. ಯಾಕೋ ಏನೋ ನನ್ನ ಗಂಡ ಒಂದ್ ರೀತಿಯಾಗಿ ಮಾತಾಡ್ತಾ ಇದಾರಕ್ಕ. ಮತ್ತೆ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡತ್ತೆ ಬಾರಕ್ಕ ಅಕ್ಕ. ಇವರು ಹುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡತ್ತೆ ಬಾಬಾ. ಯಾಕೋ ಏನೋ ಒಂಥರ ಮಾತಾಡ್ತಾ ಇದ್ದಾರೆ ಬಾಬಾ. ಮೊದ್ಲು ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡುತ್ತೆ. ಇವನಿಗೆ ಹುಚ್ಚಿಡಿತೇನಪ್ಪ ನೋಡಪ್ಪ, ಇವನಿಗೆ ಹುಚ್ಚಿಡಿಯುತ್ತ ಎರಡು ತಿನ್ಬಿಟ್ಟು ಅಂಗಡಿಗೆ ಹೋಗ್ಬೇಕಂತ ಈ ರೀತಿ ನಾಟಕ ಮಾಡ್ತಾ ಇದ್ದೇನೆ. ಹಾಗೆಲ್ಲ ಹೇಳ್ಬಿಟ್ಟು ಕಮಣ್ಣ, ನಾವಿಬ್ರು ಅಪ್ಪನ ಮುದ್ದಿನ ಮಕ್ಕಳಲ್ವೇ? ಹೌದೌದು.